ಔರಾದ ತಾಲೂಕಿನ ಯಾನಗುಂದ ಗ್ರಾಮದ ಶಿವಪಾರ್ವತಿಯ ನೂತನ ದೇವಾಲಯದಲ್ಲಿ ಸೋಮವಾರ ಹಣೆಗಾಂವ್ ಶ್ರೀಗಳಾದ ಶಂಕರಲಿಂಗ ಶಿವಾಚಾರ್ಯರು, ಡಾಕುಳಗಿ ಶ್ರೀಗಳಾದ ಚನ್ನಬಸವೇಶ್ವರ ಶಿವಾಚಾರ್ಯರು, ತೆಲಂಗಾಣದ ಗಡಿಮಠದ ಮಹಾದೇವ ಸ್ವಾಮೀಜಿ, ಯನಗುಂದದ ವಿರಕ್ತ ಮಠದ ಮಲ್ಲಯ್ಯ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ, ಕಳಸಾರೋಹಣ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯಿತು. ಕಳೆದ ಒಂದು ವಾರದಿಂದ ಭರದ ಸಿದ್ಧತೆಗಳು ನಡೆದಿದ್ದು, ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಶಿವಪಾರ್ವತಿ ಮೂರ್ತಿ ಸ್ಥಾಪನೆ ಮಾಡಲಾಯಿತು. ಮೂರ್ತಿ ಸ್ಥಾಪನೆ ಹಾಗೂ ಕಳಸಾರೋಹಣ ನಿಮಿತ್ತ ಕಳೆದ 7 ದಿನಗಳ ಕಾಲ ಅಖಂಡ ಶಿವನಾಮ ಸಪ್ತಾಹ ನಡೆದಿದ್ದು, ಇಂದು ಮೂರ್ತಿ ಸ್ಥಾಪನೆ ಮಾಡುವ ಮೂಲಕ ಸಮಾರೋಪ ಸಮಾರಂಭ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಅನೇಕ ಭಕ್ತಾದಿಗಳು ಮಾತನಾಡಿದರು. ಯನಗುಂದ ಗ್ರಾಮದಲ್ಲಿ ಶಿವಪಾರ್ವತಿ ಮಂದಿರದಲ್ಲಿ ಮೂರ್ತಿ ಸ್ಥಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ನಡೀತಾ ಇದೆ. ಅದಕ್ಕೆ 5-6 ಸಾವಿರ ಪಬ್ಲಿಕ್ ಇದೆ. ಅದಕ್ಕಾಗಿ ಊಟದ ವ್ಯವಸ್ಥೆ ಇದೆ. ಭಾಳಷ್ಟು ಅಂದ್ರೆ ಭಾಳಷ್ಟು ಚೆನ್ನಾಗಿ ನಡೀತಾ ಇದೆ. ಭಾಳಷ್ಟು ಜನ ಅಂದ್ರೆ ಫುಲ್ ಊರಾಗೆಲ್ಲ ಮಂದಿ ಸಪೋರ್ಟ್ ಮಾಡಿದ್ರೆ ತೋಲ್ ಕರೀತದೆ. ನಮ್ಮೂರಿನ ಮಠಾಧೀಶರಾದ ಶ್ರೀಮಾನ್ ಮಲ್ಲಯ್ಯ ಸ್ವಾಮಿ ಅವರು ಇಂದು ನಮ್ಮ ಮೂರ್ತಿ ಸ್ಥಾಪನೆಗೆ ಒಂದು ಸಾಕ್ಷಿಯಾಗಿ ಇದಾಗಿದ್ದಾರೆ. ಅವರ ಆಶೀರ್ವಾದ ಊರು ಜನಕ್ಕೆಲ್ಲ ಇರಬೇಕೆಂದು ಕೋರಿಕೆ. ಐತಿಹಾಸಿಕ ಗ್ರಾಮವಾದಂಥ ಯನಗುಂದ ಗ್ರಾಮ, ಯನಗುಂದ ಗ್ರಾಮ ಇಲ್ಲಿ ಶಿವಪಾರ್ವತಿಯ ಮೂರ್ತಿ ಸ್ಥಾಪನೆ ಹಾಗೂ ಕಳಸಾರೋಹಣ ನಡೀತಾ ಇದೆ. ಮತ್ತು ಈ ಗ್ರಾಮದ ಹೊರಗೆ ಕೊಟ್ಟಂಥ ಎಲ್ಲ ಹೆಣ್ಮಕ್ಕಳು ಹಾಗೂ ಸಂಬಂಧಿಕರು ಎಲ್ಲರೂ ಬಂದು 7 ದಿವಸ ಕಾರ್ಯಕ್ರಮವನ್ನು ಒಳ್ಳೆ ಪ್ರವಚನ, ಭಜನ, ಕೀರ್ತನ ಎಲ್ಲ ಒಂದೇ ಐತಿಹಾಸಿಕವಾಗಿ ಎಲ್ಲ ಒಂದು ಜಾತಿ ಧರ್ಮದವರು ಸೇರಿ ಐತಿಹಾಸಿಕವಾದಂಥ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅಂತೇಳಿ ಹೇಳ್ತೀನಿ.